let us recall the very important things associated in logarithms. First one ನೋಗೋಣ ಮಕ್ಕಳ, ತುಂಬಾ ನೀಟಾಗಿ ಅರ್ಥ ಮಾಡ್ಕೋಬೇಕು. What is that? ತುಂಬಾ ನೀಟಾಗಿ ಸರ್, the very important thing is log 1 to any base ಯಾವುದಾದ್ರೂ ಆಗಿರಲಿ. ಇಲ್ಲಿ ನೋಡಿ ಏನೋ ಬರೀತಾ ಇದ್ದೀನಿ, log 1 to any base ಅಂದ್ರೆ log 1 to base 2, log 1 to base 3, log 1 to base 5, log 1 to base 7, whatever it may be. Log 1 to any base is always equal to 0. First point. Second point, logarithm of, ಇಲ್ಲಿ ನೋಡಿ ಏನೋ ಬರೀತಾ ಇದ್ದೀನಿ, ನಂಬರ್, logarithm ನಂಬರ್ to the same number ಅಂದ್ರೆ ಸೇಮ್ ಬೇಸ್. ಅಂದ್ರೆ ನಂಬರ್ ಅಷ್ಟೇ ಇರಬೇಕು, ಬೇಸ್ ಅಷ್ಟೇ ಇರಬೇಕು. ಆನ್ಸರ್ ಇಸ್ ಆಲ್ವೇಸ್ ಈಕ್ವಲ್ ಟು 1. ಫಾರ್ ಎಕ್ಸಾಂಪಲ್ ಇಲ್ಲೇನೋ ಬರೀತಾ ಇದ್ದೀನಿ ನೋಡಿ, ಲಾಗ್ ಎ, ನಂಬರ್ ಎ ಇದೆ, ಬೇಸು ಎ ಇದ್ರೆ ಆನ್ಸರ್ ಇಸ್ ಆಲ್ವೇಸ್ ಈಕ್ವಲ್ ಟು 1. ಅಂದ್ರೆ ಲಾಗ್ 1 ಟು ಬೇಸ್ 1, ಲಾಗ್ 2 ಟು ಬೇಸ್ 2, ಲಾಗ್ 3 ಟು ಬೇಸ್ 3, ಲಾಗ್ 4 ಟು ಬೇಸ್ 4, ಲಾಗ್ 5 ಟು ಬೇಸ್ 5, ಲಾಗ್ 10 ಟು ಬೇಸ್ 10, ಲಾಗ್ ಇ ಟು ದ ಬೇಸ್ ಇ. They are always equal to what? 1. That means logarithm of a number to the same base is always equal to 1. Look at the third very important ಮಕ್ಕಳ, ಗಮನ ಇಟ್ಟು ಕೇಳಿಸ್ಕೋಬೇಕು. log m to the base a plus log n to the base a. log m to base a plus log n to base a. ಪ್ಲಸ್ ಇರೋದು ಇಂಟು ಆಗುತ್ತೆ ಅಂತ ಹೇಳಿದೀವಿ. That is nothing but log of mn to the ಏನಿರಬೇಕು, ಸೇಮ್ ಬೇಸ್, ಅಲ್ಲೇನಿದೆ ಅದೇ ಬೇಸ್ ಆಗಬೇಕು. ಇದನ್ನ ಉಲ್ಟಾನು ಮಾಡ್ಕೋಬಹುದು. ಲಾಗ್ ಆಫ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಲಾಗ್, ಅಥವಾ ಸಮ್ ಆಫ್ ದ ಲಾಗ್ ಇಸ್ ಈಕ್ವಲ್ ಟು ಲಾಗ್ ಆಫ್ ದ ಪ್ರಾಡಕ್ಟ್. ಬೇಸ್ 10 ಇದ್ದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ಸಿಂಪ್ಲಿ ಲಾಗ್ m ಪ್ಲಸ್ ಲಾಗ್ n ಇದೆ, ಬೇಸ್ ಏನಿರುತ್ತೆ 10 ಇರುತ್ತಿಲ್ಲ, ಕಾಮನ್ ಲಾಗ್ ಇರ್ತಾ ಬಿಟ್ಟಾಕಿ ಬೇಸ್ ಯಾವುದೋ ಒಂದು ನಂಬರ್ ಇದೆ ಅನ್ಕೊಳ್ಳಿ, ಲಾಗ್ m ಪ್ಲಸ್ ಲಾಗ್ n, ಸಿಂಪ್ಲಿ ವಿ ಕ್ಯಾನ್ ರೈಟ್ ಅಟ್ ಲಾಗ್ mn. ಮಾಡ್ಕೋಬೋದಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಅದನ್ನ ಇಲ್ಲೇ ಬರೀತೀನಿ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಲಾಗ್ m ಟು ದ ಬೇಸ್ a ಮೈನಸ್ ಲಾಗ್ n ಟು ದ ಬೇಸ್ a. ಡಿಫರೆನ್ಸ್ ಇದ್ದಾಗ ಲಾಗ್ m ಟು ಬೇಸ್ a ಮೈನಸ್ ಲಾಗ್ n ಟು ಬೇಸ್ a ಇಸ್ ಈಕ್ವಲ್ ಟು ಲಾಗ್ ಆಫ್ m ಡಿವೈಡೆಡ್ ಬೈ n ಟು ದ ಬೇಸ್ a. ಸಿಂಪಲ್ ಬರಿಬೇಕಾದ್ರೆ ಹೇಗೆ ಮಾಡೋಣ? ಫಾರ್ ಎಕ್ಸಾಂಪಲ್ ಲಾಗ್ m ಮೈನಸ್ ಲಾಗ್ n ಇದೆ, ಏನೋ ಬೇಸ್ ಇದೆ, ತಲೆ ಕೆಡಿಸ್ಕೋಬೇಡಿ. ಲಾಗ್ m ಮೈನಸ್ ಲಾಗ್ n is equal to, simply we can write it as log of m by n. ಮಾಡ್ಕೋಬಹುದಾದ್ರೆ the third very important, the next very important, ಇಲ್ಲಿ ನೋಡಿಪ್ಪ, log ಇದೆ m power n to the base a. ಪವರ್ ಇದ್ದಾಗ log ಗೆ ಈ ಪವರ್ ಕೆಳಗಡೆ ತಗೋಬರ್ಬೋದು, ಮತ್ತೆ ಕೆಳಗಡೆ ಇರೋದನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗ್ಬೋದು. ಅಂದ್ರೆ log m power n to the base a is equal to ಏನಾಗುತ್ತೆ, n log m to the base a. ಫಾರ್ ಎಕ್ಸಾಂಪಲ್ ಇದು ಹೀಗಿತ್ತು ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, n ಇಂಟು ಲಾಗ್ ಎಕ್ಸ್ ಟು ದ ಬೇಸ್ ವೈ ಇದೆ ಅನ್ಕೊಳ್ಳಿ. ಈ ಪವರ್ ನ ಮೇಲೆ ತಗೊಂಡು ಹೋಗೋದು, ಅವಾಗ ಏನಾಗತ್ತಾಗ ಲಾಗ್ ಎಕ್ಸ್ ಪವರ್ n ಟು ದ ಬೇಸ್ ವೈ. ಯು ಕ್ಯಾನ್. ನೆಕ್ಸ್ಟ್ ಈಸ್ ಸಪೋಸ್ ಲಾಗ್ m ಟು ದ ಬೇಸ್ n ಇದೆ, ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ. ಹೇಗೆ ಬರೀಬಹುದು ಇದನ್ನ? ಬೇಸ್ ಸಪೋಸ್ ಯಾವುದು ಚೇಂಜ್ ಮಾಡ್ಕೋತೀರಾ? ಚೇಂಜ್ ದ ಬೇಸ್ ಟು ಎ. ಬೇಸ್ ನ ಎ ಚೇಂಜ್ ಮಾಡ್ಕೋಬೇಕು. ಹೇಗೆ ಬರೀಬಹುದು ಅದನ್ನ? ಲಾಗ್ m ಟು ಬೇಸ್ ಎ ಡಿವೈಡೆಡ್ ಬೈ ಲಾಗ್ n ಟು ಬೇಸ್ ಎ. ಸಪೋಸ್ ಚೇಂಜ್ ದ ಬೇಸ್ ಟು ಬಿ, ಬಿ ಚೇಂಜ್ ಮಾಡಿ, ಏನಾಯ್ತು? ಲಾಗ್ m ಟು ಬೇಸ್ n ಇಸ್ ಈಕ್ವಲ್ ಟು ಲಾಗ್ m ಟು ಬೇಸ್ ಬಿ ಡಿವೈಡೆಡ್ ಬೈ ಲಾಗ್ n ಟು ಬೇಸ್ ಬಿ. ಅಥವಾ ಸಿಂಪಲ್ ಬರೀಬೇಕು ಈ ತರ ಇದೆ, m ಟು ಬೇಸ್ n ಇದ್ರೆ ಸಿಂಪ್ಲಿ ವಿ ಕ್ಯಾನ್ ರೈಟ್ ಲಾಗ್ m ಡಿವೈಡೆಡ್ ಬೈ ಲಾಗ್ n. ಮುಗಿಸ್ಕೋಬಹುದಾಗಾದ್ರೆ ನೆಕ್ಸ್ಟ್ ಪ್ರಾಪರ್ಟಿ ಇಸ್ ರೆಸಿಪ್ರೋಕಲ್. ಹೇಗೆ ಬರೆಯೋಣ? ಲಾಗ್ a ಟು ಬೇಸ್ b ಇದ್ರೆ ರೆಸಿಪ್ರೋಕಲ್ ಅಂದ್ರೆ 1 ಬೈ, ಈ ನಂಬರ್ ಇಂಟರ್ಚೇಂಜ್ ಆಗುತ್ತೆ ಅಷ್ಟೇ, ಲಾಗ್ ಆಫ್ b ಟು ಬೇಸ್ a. ಸಪೋಸ್ ಹೀಗೆ ಇತ್ತು ಅನ್ಕೊಳ್ಳಿ, 1 ಬೈ ಲಾಗ್ a ಟು ಬೇಸ್ b ಇತ್ತು ಅನ್ಕೊಳ್ಳಿ, 1 ಬೈ ಲಾಗ್ b ಟು ಬೇಸ್ a. ರೆಸಿಪ್ರೋಕಲ್ ಉಲ್ಟಾ ಆಗುತ್ತೆ, ಏನಾಗುತ್ತೆ? ದಿಸ್ ಕ್ಯಾನ್ ಬಿ ಟೇಕನ್ ಲಾಗ್ b ಟು ದ ಬೇಸ್ a. ಇವೆರಡು ಇಂಟರ್ಚೇಂಜ್ ಆಗ್ತಾವ ಅಷ್ಟೇ. ಮಾಡ್ಕೋಬೋದಾ? These are the very important properties associated with this logarithm. Okay, let us discuss problems related with this logarithm. Right? Thank you.